ಜಲಸಂಧಿಯನ್ನ ದಾಟ್ತಾ ಇದ್ದ ಭಾರತದ ಹಡಗಿನ ಮೇಲೆ ಶನಿವಾರ ಇರಾನ್ ಗುಂಡಿನ ದಾಳಿಯನ್ನ ಮಾಡಿದ ಮೇಲೆ ಹಡಗಿನ ಚಾಲಕ ಹಾಗೆ ಇರಾನ್ ಯೋಧರ ನಡುವೆ ನಡೆದ ದೂರವಾಣಿ ಸಂಭಾಷಣೆಯ ಆಡಿಯೋ ರಿಲೀಸ್ ಆಗಿದೆ. ಅದರಲ್ಲಿ ಹಡಗಿನ ನಾವಿಕ, ನಮ್ಗೆ ಹೋಗೋದಕ್ಕೆ ನೀವು ಈಗಾಗಲೇ ಅನುಮತಿ ಕೊಟ್ಟಿದ್ದೀರಾ, ಗುಂಡು ಹಾರಿಸಬೇಡಿ, ಯಾಕೆ ಹಾರಿಸ್ತಾ ಇದ್ದೀರಾ ಅಂತ ಇರಾನ್ ಅರೆಸೇನಾ ಪಡೆಯಾದ ರೆವಲ್ಯೂಷನರಿ ಗಾರ್ಡ್ಸ್ನ ಯೋಧರ ಜೊತೆ ಮಾತುಕತೆ ನಡೆಸಿದ್ದಾರೆ. ಆಡಿಯೋದಲ್ಲಿ ಸೆಪಾನೇವಿ, ಇದು ಮೋಟಾರ್ ಟ್ಯಾಂಕರ್ ಸನ್ಮಾರ್ ಹೆರಾಲ್ಡ್, ನೀವು ನನಗೆ ಹೋಗೋದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದೀರಾ, ನನ್ನ ಹೆಸರು ನಿಮ್ಮ ಲಿಸ್ಟ್ನಲ್ಲಿ 2ನೇದು, ನೀವೀಗ ಗುಂಡು ಹಾರಿಸ್ತಾ ಇದ್ದೀರಾ, ನನಗೆ ಹಿಂದಕ್ಕೆ ತಿರುಗೋದಕ್ಕೆ ಅವಕಾಶ ಕೊಡಿ ಅನ್ನೋದನ್ನ ಕೇಳಬಹುದು. ಹೋರ್ಮುಜ್ ಜಲಸಂಧಿ ಬಳಿ ಶನಿವಾರ ಭಾರತದ ಹಡಗಿನ ಮೇಲೆ ನಡೆದ ದಾಳಿ ಉದ್ದೇಶಪೂರ್ವಕ ಅಲ್ಲ, ಸಂವಹನ ಕೊರತೆಯಿಂದ ಈ ಘಟನೆ ಸಂಭವಿಸಿದೆ ಅಂತ ಇರಾನ್ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಶನಿವಾರದ ಘಟನೆಯ ಬೆನ್ನಲ್ಲೇ ಭಾರತದ ವಿದೇಶಾಂಗ ಸಚಿವಾಲಯ ದೆಹಲಿಯಲ್ಲಿರೋ ಇರಾನ್ ರಾಯಭಾರಿಯನ್ನ ಕರೆಸಿ ತನ್ನ ಅಸಮಾಧಾನವನ್ನ ಹೊರಹಾಕಿತು. ಈ ವೇಳೆ ಭಾರತದತ್ತ ಹೊರಟಿದ್ದ 21 ಹಡಗುಗಳ ಬಗ್ಗೆ ಮೊದಲೇ ಪಟ್ಟಿ ನೀಡಿ ಅವುಗಳ ಸುಗಮ ಸಂಚಾರಕ್ಕೆ ಅವಕಾಶ ಕೊಡಲಾಗಿತ್ತು. ಇಷ್ಟಾದ್ರೂ ಅವುಗಳ ಮೇಲೆ ದಾಳಿಯ ಪರಿಣಾಮ ಅವು ವಾಪಸ್ ತೆರಳೋ ಹಾಗಾಯಿತು ಅಂತ ಹಿರಿಯ ಅಧಿಕಾರಿಗಳು ಪ್ರಸ್ತಾಪ ಮಾಡಿದ್ದಾರೆ. ಆಗ ಇದು ಉದ್ದೇಶಪೂರ್ವಕ ಅಲ್ಲ, ಸಂವಹನ ಕೊರತೆಯಿಂದ ಆಗಿರೋ ದಾಳಿ ಅಂತ ರಾಯಭಾರಿ ಕಚೇರಿ ಉತ್ತರ ಕೊಟ್ಟಿದೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಭಾರತ, ಈ ಹಂತದಲ್ಲಿ ಹಡಗುಗಳ ಸಂಚಾರಕ್ಕೆ ಅನುಮತಿ ನೀಡೋ ಮೊದಲು ಒಮ್ಮೆ ನಿಮ್ಮ ಕೇಂದ್ರ ಕಚೇರಿ ಜೊತೆ ಸಂವಹನ ನಡೆಸಿ ಬಳಿಕಷ್ಟೇ ಅನುಮತಿ ಕೊಡಿ, ಇದರಿಂದ ಗೊಂದಲ ತಪ್ಪುತ್ತೆ ಅಂತ ಇರಾನ್ ರಾಯಭಾರಿಗೆ ಸಲಹೆ ಕೊಟ್ಟಿದೆ. ಇನ್ನು ಜಲಸಂಧಿಯನ್ನ ತೆರೆದ ಒಂದೇ ದಿನದಲ್ಲಿ ಮತ್ತೆ ಹೋರ್ಮುಜ್ ಅನ್ನ ಇರಾನ್ ಬಂದ್ ಮಾಡಿದೆ. ಜಲಸಂಧಿ ದಾಟ್ತಾ ಇದ್ದ ಭಾರತ ಹಾಗೆ ಬ್ರಿಟನ್ ಹಡಗುಗಳಿಗೆ ಗುಂಡೇಟು ಹಾಕಿದೆ. ಇದಲ್ಲದೆ ಭಾರತದ 14 ಹಡಗಿಗೆ ತಡೆ ಕೊಟ್ಟಿದ್ರೆ ಜಲಸಂಧಿ ದಾಟೋದಕ್ಕೆ 1 ಹಡಗು ಮಾತ್ರ ಯಶಸ್ವಿ ಆಗಿರೋದು. ಈ ಗುಂಡಿನ ದಾಳಿಯ ಘಟನೆ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರೋ ಭಾರತದ ವಿದೇಶಾಂಗ ಸಚಿವಾಲಯ ನವದೆಹಲಿಯಲ್ಲಿನ ಇರಾನ್ ರಾಯಭಾರಿ ಮೊಹಮ್ಮದ್ ಪಥಾಲಿ ಅವರನ್ನ ಕರೆಸಿ ಆಕ್ರೋಶ ಹೊರಹಾಕಿದೆ. ಜೊತೆಗೆ ಇಲ್ಲಿ ನಾವು ಇರಾನ್ ಜೊತೆ ಮಾತನಾಡ್ತಾ ಇದ್ದೀವಿ, ತೆರೆದಿದ್ದ ಜಲಸಂಧಿಯನ್ನ ಮತ್ತೆ ಅವರು ಮುಚ್ಚಿದ್ದಾರೆ, ನಿಮ್ಗೆ ಗೊತ್ತಿದೆ ಅವರು ವರ್ಷಗಳಿಂದ ಇದನ್ನೇ ಮಾಡ್ತಾ ಬಂದಿದ್ದಾರೆ, ಅವರು ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಶುಕ್ರವಾರವಷ್ಟೇ ಹೋರ್ಮುಜ್ ಜಲಸಂಧಿಯನ್ನ ವಾಣಿಜ್ಯ ಹಡಗುಗಳ ಮುಕ್ತ ಸಂಚಾರಕ್ಕೆ ತೆರವು ಮಾಡಿದ್ದ ಇರಾನ್ ಶನಿವಾರ ಪುನಃ ಅದನ್ನ ಬಂದ್ ಮಾಡಿದೆ. ಇದರ ಬೆನ್ನಲ್ಲೇ ಭಾರತ ನಮ್ಮ ಮಿತ್ರ ರಾಷ್ಟ್ರ, ಅದರ ಹಡಗುಗಳ ಮೇಲೆ ನಾವು ಕ್ರಮ ಜರುಗಿಸೋದಿಲ್ಲ ಅಂತ ಹೇಳ್ತಾ ಇದ್ದ ಇರಾನ್ ಈಗ ರಾಗ ಬದಲಿಸಿದೆ. ಹಾಗೆ ಜಲಸಂಧಿ ದಾಟಿ ಭಾರತದತ್ತ ಹೊರಟಿದ್ದ 14 ಹಡಗುಗಳನ್ನು ತಡೆದಿದೆ. ಈ ಪೈಕಿ 1 ಹಡಗಿನ ಮೇಲೆ ಗುಂಡಿನ ದಾಳಿಯಾಗಿದೆ. ಇದರ ನಡುವೆ ಭಾರತದ 1 ಹಡಗು ಮಾತ್ರ ಜಲಸಂಧಿ ದಾಟುವಲ್ಲಿ ಯಶಸ್ವಿ ಆಗಿದೆ. ಭಾರತದತ್ತ ಹೊರಟಿದ್ದ 14 ಹಡಗುಗಳ ಪೈಕಿ 7 ಭಾರತದ ಧ್ವಜವನ್ನ ಹೊತ್ತಿದ್ವು, 4 ಲೈಬೀರಿಯಾ ಧ್ವಜ, 2 ಮಾರ್ಷಲ್ ದ್ವೀಪ ಹಾಗೆ 1 ವಿಯೆಟ್ನಾಂ ಧ್ವಜ ಇದ್ವು. ಈ ಪೈಕಿ 6 ಕಚ್ಚಾ ತೈಲ, 3 LPG ಹಾಗೆ 4 ರಸಗೊಬ್ಬರ ಹೊತ್ತಿದ್ವು ಅಂತ ಮೂಲಗಳು ತಿಳಿಸಿವೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.